ಅದೇನು ಸ್ಟೈಲಪ್ಪ ನಿಂದು ಆ ಸಕ್ಕರೆ ಹಾಕಿರಲ್ಲ ಹೊಡ್ಕೊತದೆ. ಹಾಂ ಹಾಂ ಬರೇ ಮೊಸರು ತಿಂದರೆ ಈಟು ಅದಕ್ಕೆ ಸಕ್ಕರೆ ಹಾಕೊಂಡು ತಿಂದ್ರೆ ಕೋಲ್ಡ್. ಏನು ತಿಂದ್ರು ದಪ್ಪ ಆಗಲ್ವಲ್ಲ. ದಪ್ಪ ಆಗಿರೋರೇ ಕಷ್ಟ ನೋಡ್ತಿದ್ಯಾ? ಏನು ಕಷ್ಟ ಆಯ್ತು? ಸಣ್ಣಾಗಕ್ಕೆ ಹೊಸಿ ಹಿಂಸೆಗಳಲ್ಲ, ಹಿಂಗಿರೋದಕ್ಕೆ ಎಷ್ಟು ಉಣ್ಣು. ಊಟ ಮಾಡು. ಹಾಂ ಹಾಂ ನಡಿ ಕುತ್ಕೊ ನಡಿ. ಮೊಸರು ತಾಂಬತ್ತೀನಿ. ಹಾಂ ಎಲ್ಲಿ ಏಯ್ ಕೆನೆ ಆ ಕಡೆಗೆ ತೊಳ್ಬಿಟ್ಟು ಹಾಕ್ಕೊಡು. ಕೆನೆ ಎತ್ಕೊಂಡಿದ್ದೀನಿ ನಿಮಗೆ. ಫುಲ್ಲು ಆ ಕಡೆಗೆ ಇದು ಮಾಡು. ಇದು ಎಂಥದ್ದು ಮುಜ್ಜಿ ಕರೆಯಲ್ಲಮ್ಮ, ಬೆಣ್ಣೆ ಬರುತ್ತೆ. ಹಾಂ ಆ ಕಡೆಗೆ. ಹಾಂ ಹಾಂ ಸಾಕ್ಬಿಡು. ಮೊಸರು ಗಟ್ಟಿ ಮೊಸರು ಹಾಕೊಂಡು ಒಂಚೂರು ಅನ್ನ ತಿನ್ನು. ಈ ಕಡೆ ಗೋಡೆ ಮಗ್ಳು ಕಟ್ಟಾಕು. ಗೋಡೆ ಮಗ್ಳು ಕಟ್ಟಾಕಿರೆ ಇದನ್ನ ಹಾಕೋಕ್ಕಾಗಲ್ಲ ಮೇವು. ಹ್ಞೂ ಹ್ಞೂ ಮೊಸರು ಹಾಕ್ತೀನಿ ಇರು. ಎಲ್ಲೋ ಗೆಲ್ಬತ್ತಿ. ಯಾಕಮ್ಮ? ಏನು ಗಿನಿ ಮರಿಗೂ ಸ್ನಾನ ಮಾಡಿಸ್ತಾ ಇದ್ದೀವಿ ಫ್ರೆಂಡ್ಸ್. ಚಪಾತಿ ಮಾಡಿ, ಹಾಗಲಕಾಯಿ ಪಲ್ಯ ಮಾಡಿ, ಮಿಕ್ಕಿರ ನಾಳೆಗೆ ನೋಡೋಣ ಏನು ಮಾಡೋದು ಅಂತ. ಪ್ರೆಗ್ನೆಂಟ್ ಆಗ್ಬಿಟ್ಟೈತಿ, ತುಂಬ ಗರ್ಭಿಣಿ ಆಗ್ಬಿಟ್ಟೈತಿ. ಕಿತ್ಕೊ ಬಂದ್ಬಿಟ್ಟೆ. ಬಟ್ಟೆ ಹಾಕೋದ್ರೆ ಹಿಂಡಾಕ್ತೀವಿ. ಹಿಂಡಾಕ್ತೀವಿ. ಅಯ್ಯ ಬಿಡೋ ಸಾಕು. ಅದೆಲ್ಲ ಒಣಕೊಂಡು ನಿಂತದ್ದು ನೋಡೋದು ಇರ್ಬೇಕು ತುಂಬ್ಕೊಂಡಿದ್ದೆಲ್ಲ. ಮನೆಯಿಂದ ಶೆಡ್ಡಿಗೆ ಶಿಫ್ಟ್ ಮಾಡಿದೆ ಗಿನಿ. ಒಣ ಹುಲ್ಲು ಹಾಕಿರೋದಕ್ಕೆ ನೋಡಿ ತಿಂತಲೋ ಬೇಡವೋ ಅಂತ ಯಾವ ಥರ ಬಿಟ್ಕೊಂಬಿಟ್ಟವೆ ವಾನ್ಗೆಲಿ ಅಂತ. ಅವಕ್ಕೆ ತಿನ್ನಕ್ಕೆ ಮನಸ್ಸೇ ಬರ್ತಾಯಿಲ್ಲ. ಹಸೆ ಹುಲ್ಲು ತಿಂದು ತಿಂದು ರೂಢಿ ಆಗಿಬಿಟ್ಟು. ಏನ ಮಾಡ್ತಿದ್ದೀರಾ? ಏನಮ್ಮ ಮಾಡ್ತಾ ಇದೀಯಾ? ಎಲ್ಲ ಕಡ್ದಾಗ್ತಾ ಇದೆಯಾ? ಮತ್ತದು ಬರೋದು ಹೂವು ಬಿಡವು ಕಣಮ್ಮ. ಮಗಳು ನಮ್ಮ ರಮ್ಯನೂ ಗೋಡೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ರಿ. ಹುಡುಗರೆಲ್ಲ ಗೀಚ್ ಹಾಕವ್ರೆ ಅಂದ್ಬಿಟ್ಟು ಹೇಳ್ಬಿಟ್ಟು ನಾವು ಹೋದ್ವಿ KG ಟೆಂಪಲ್ಗೆ. ಇವಾಗ ಬರೀ ಧನಿಯಾ ಮಿಲ್ಗೆ ಹಾಕ್ಸ್ಕೊಂಬರೋದಕ್ಕೆ ಮಟನ್ ಸಾರು ಚಿಕನ್ ಸಾರಿಗೆ, ಮಟನ್ ಸಾರು ಮಾಡಲ್ಲ, ಚಿಕನ್ ಸಾರಿಗೆ. ಇವಾಗ ನಾವು ಆಟೋದಲ್ಲಿ ಹೋಗ್ತಾ ಇದ್ದೀವಿ. ನಮ್ಮ ಮನೇಲಿ ಶೇವಿಂಗ್ ಮಾಡಿಸ್ಲಾ ಅಂತ ಕೇಳ್ತಾವ್ರೆ. ಅದು ಮಂಗಳವಾರ ಬೇಡ ಅಂತ ಹೇಳ್ತಾ ಇದ್ದೀನಿ. ಇವಾಗ ಏನೇನು ಸಾಮಾನು ತತ್ತೀವಿ ನಾವು ಐಟಮ್ಗಳನ್ನ ಮನೆಗೆ ಅಂತ ನೋಡಿ ನಿಮಗೆ ಮಾತು ಕೊಟ್ಟ ಹಾಗೆ ನಾನು ಯಾವ್ಯಾವ ಥರ ಭಜನೆ ಕಾರ್ಯಕ್ರಮಕ್ಕೆ ರೆಡಿ ಮಾಡ್ಕೊತೀನಿ, ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಂತ ಮಾತು ಕೊಟ್ಟಿದ್ದೆ. ಅದೇ ಥರ ಎಲ್ಲ ಶೇರ್ ಮಾಡ್ಕೊಂಡಿದ್ದೀನಿ. ಇವಾಗ ಗ್ಯಾಸ್ ತುಂಬೋದಕ್ಕೆ ಕೂತ್ಕೊಂಡಿದ್ದೀವಿ ಇಲ್ಲಿ. ಮೂರು ಚಾಪೆಗೆ 700 ರೂಪಾಯಿ. ನನಗೆ ಗೊತ್ತಿಲ್ಲ. ತೋರ್ಸ ಎತ್ತಿ
ಇದೊಂದ ಎರಡು ದೊಡ್ಡವ ತಂಡ ಎರಡು ಚಿಕ್ಕ ಒಂದು ಇಲ್ಲ ಇಲ್ಲ ಅವು ಒಂದೇ ತನಕ ತಾಂಡಿಲ್ಲ ಎಲ್ಲ ಒಂದೇ ಇವು ಇದರಲ್ಲಿ ಯಾವ ತಗೊಳ್ಳಿ ಇದರಲ್ಲಿ ಯಾವ ತಗೊಳ್ಳಿ ಆಯ್ತು ಎಲ್ಲ ಒಂದೇ ಬರಲ್ಲ 120 ಕೆಳಗವೆ ಕಡೆಗೆ ಇದು ಲಕ್ಷ್ಮಣ ಕೂಡ ಬೇಡ ಇದು ನನಗೆ ಇಂಥದ್ದು ಮಗಳು ಪಿಯೂಷ್ ಹೋಗ್ತಾರ ಹಾಂ ಫ್ರೆಂಡ್ಸಿಗೆ ಕೊಡ್ತೀವಿ ಕಾಲೇಜ್ ಅವ್ನು ಸಾದ ತಾಂಬ ಅಂತ ಅಂದಿದ್ದಲ್ವೇನಪ್ಪ ಚೆನ್ನಾಗೈತೆ ತೂಕ ಜಾಸ್ತಿ ಬಂದರೆ ಗಟ್ಟಿ ಇರ್ತದೆ ಇದು ಗಟ್ಟಿ ಇರ್ತದೆ ಡಾಲರ್ ಹಾಕಪ್ಪ ಅಂತ ಹೇಳಿ ಕಳಿಸ್ಕೊಳ್ಳಿ ಇಷ್ಟು ಐಟಮ್ಗೆ ಇದೊಂದು ಕಾಲು ಗೆಜ್ಜೆ ನೋಡಿ ಫ್ರೆಂಡ್ಸ್ ತೊಗೊಂತೀರ ಅದೇ ತೊಗೊಂಡ್ಬಿಡಿ ನಾನು ಏನ ಚೇನು ತಗೊಂಡು 3000 ಹೇಳ್ತೀರಾ ಅದೆಲ್ಲ ಹ್ಞೂ ಮೇಲೆ ಈ ಚೈನು? 2700 ರೂಪಾಯಿ ಆಗುತ್ತೆ ಸಾಕಲ್ವಾ ಆಚೆ ಆಚೆ ಎರಡು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟಾಗಿದೆ ಅಂತ ನಾವೇನು ಮಾತಾಡ್ಸೋಕ್ಕಾಗಲ್ಲ ಒಡವೆ ಅಂಗಡಿಗೆ ಹೋಗ್ಬಿಟ್ಟು ಅಲ್ಲಿಂದ ನಾವು ಗಂದಿಗೆ ಅಂಗಡಿಗೆ ಬಂದು ಗಂದಿಗೆ ಅಂಗಡಿ ಮುಂದೆ ಕೊಬ್ಬರಿ ಎಣ್ಣೆ ಮಾಡೋ ಮಿಷಿನು ತಿರುಗ್ತಾಯಿತ್ತು ಅದಕ್ಕೋಸ್ಕರ ನಾನು ಒಂದು ವಿಡಿಯೋ ತಗೊಂಡೆ ನಮ್ಮ ಮನೆಯವರಲ್ಲಿ ಲೀಸ್ಟ್ ಎಲ್ಲ ತೋರಿಸ್ತಾ ಇದ್ದಾರೆ ಅವ್ರಿಗೆ ಅದಕ್ಕೆ ಅವ್ರು ಕಟ್ಟಿಕೊಡ್ತಾರಲ್ವ ಅಲ್ಲಿ ನನಗೇನು ಕೆಲಸ ಇಲ್ಲ ಅಂದ್ಬಿಟ್ಟು ನಾನು ಸುಮ್ಮನೆ ಬಂದು ಆಚೆ ಕಡೆ ಕುಂತಿದ್ದೆ ಆದರೆ ಅಲ್ಲಿ ನೋಡಿ ಫ್ರೆಂಡ್ಸ್ ಅರಿಶಿನ ಕುಂಕುಮ ಈ ದೀಪಗಳು ಎಲ್ಲ ಪಳ ಅಂತ ಯಾವ ಥರ ಒಂದಕ್ಕಿಂತ ಒಂದು ಯಾವ ಥರ ಮಿಂಚುತ್ತವೆ ಅಂತ ಎಲ್ಲ ಒಂದು ಅಂಗಡಿಗೆ ಹೋಗ್ಬೇಕು ಅಂತ ಅಂದ್ಬಿಟ್ರೆ ಅದು ತಗೋಣ ಇದು ತಗೋಣ ಅನ್ನಿಸ್ತಾ ಇರುತ್ತೆ ಲೀಸ್ಟ್ ನೋಡಿ ಫ್ರೆಂಡ್ಸ್ ನಮ್ಮ ಮನೆಯವ್ರ ಲೀಸ್ಟು ಸುಮ್ಮನೆ ಯಾಕೆ ಕೂತಿದ್ಯಾ ಏನಾದರೂ ತಿನ್ಕೊಂಡು ಕೂತ್ಕೊ ಅಂದ್ಬಿಟ್ಟು ದ್ರಾಕ್ಷಿ ಕೊಟ್ಟರು ನಾನು ದ್ರಾಕ್ಷಿ ತಿನ್ಕೊಂಡು ಕೂತ್ಕೊಂಡೆ ನೋಡಿ ಇನ್ನೂ ಐಟಮ್ ಕಟ್ಟಿಸ್ತಾಯಿದ್ರು ನಾನು ಎದ್ದೋಗೋದು ವಿಡಿಯೋ ಮಾಡ್ಕೊಳೋದು ಬಂದು ಕೂತ್ಕೊಂಡು ಕಲ್ಸಕ್ರೇನು ದ್ರಾಕ್ಷಿ ತಿಂದ್ಕೊಂಡು ಕೂತ್ಕೊಂಡಿನಿ ಟೈಮ್ ಪಾಸ್ಗೆ ಅಲ್ಲಿ ಜಾಗನೂ ಇರಲಿಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಸುಮ್ಮನೆ ಈಚೆ ಕಡೆ ಬಂದು ಕೂತ್ಕೊಂಡ್ಬಿಟ್ಟೆ ಅಲ್ಲಿಂದ ಬಂದು ನಾವು ಸಂತೆ ಒಳಗೆ ಪಾದಾರ್ಪಣೆ ಮಾಡಿದ್ದೀವಿ ಸಂತೆಯಿಂದ ನಾವು ಮನೆಗೆ ಹೊರಡ್ತೀವಿ ಯಾಕಂದರೆ ನಾವು ಟೈಮಾಗಿ ಹೋಗ್ಬಿಡುತ್ತೆ ಮನೆಗೆ ಹೋಗ್ಬೇಕು ಅಂದ್ಬಿಟ್ಟು ಆ ಹೋಗೋ ದಾರಿಲಿ ಅಲ್ಲಿ ಎಂಟ್ರೆನ್ಸಲ್ಲಿ ನಮಗೆ ಹೂವದ ಅಂಗಡಿ ಸಿಗುತ್ತೆ ಅಲ್ಲಿಂದ ಹೂವು ತಗೊಂಡು ಹಾರ ತಗೊಂಡು ನಾವು ಬರ್ತೀವಿ ಮನೆಗೆ ಈ ಹೂವು ಲಾಸ್ಟಲ್ಲಿ ತಗೊಂಡ್ರು ಒಂದು 1000 ರೂಪಾಯಿ ಹೂವು ಆಯಿತು ಫ್ರೆಂಡ್ಸ್ ಆದ್ರೂ ನನಗೆ ಯಾಕೋ ಈ ಹೂವು ತಿರ್ಗಾ ತಗೊಬೇಕು ಅನ್ನಿಸ್ಬಿಡ್ತು ಅದಕ್ಕೋಸ್ಕರ ನಮ್ಮ ಮನೆಯವ್ರು ಹಾರ ತಗೊಳ್ಳೋ ಅಷ್ಟರಲ್ಲಿ ನಾನು ಆ ಹೂವು ತಗೊಂಬಿಟ್ಟೆ ಬಂದ ತಕ್ಷಣ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಮಳೆ ಹುಯ್ತೈತೆ ಅಂತ ಮಾರಿದ್ರೆ ನಾವು ಈ ಮಳೆಗೆ ಸಿಗಾಕೊಂಬಿಡ್ಬೇಕಾಯಿತು ನನಗೆ ಎಷ್ಟು ಭಯ ಆಯಿತು ಅಂತ ನಾವು ಬಂದು ಒಂದು ಸೆಕೆಂಡ್ ಆಗಲಿಲ್ಲ ಫ್ರೆಂಡ್ಸ್ ಮನೆ ಒಳಗಡೆ ಬಂದ್ಬಿಟ್ಟು ಅಷ್ಟೊತ್ತು ಕಾಲೇ ಮಳೆ ಬಂದ್ಬಿಡ್ತು ಕರೆಂಟು ಹೊಂಟೋಯ್ತು ಹಂಗೇ ನಾನು ಅಂದ್ಕೊಂಡೆ ಅಪ್ಪ ನಾವು ಒಂದು ಸ್ವಲ್ಪ ಬೇಗ ಬಂದಿದ್ದೆ ಒಳ್ಳೇದಾಯಿತು ಇಲ್ಲ ಅಂದಿದ್ದರೆ ನಾವು ಮಳೆಗೆ ಬಿಡ್ತಿದ್ದೋ ಅಂದ್ಬಿಟ್ಟು ನನಗೆ ಒಂಥರ ಭಯ ಆದಂಗೆ ಆಯಿತು ಆದರೆ ಗಾಳಿ ಜಾಸ್ತಿ ಫ್ರೆಂಡ್ಸ್ ಜಾಸ್ತಿ ಗಾಳಿ ಭಯ ನನಗೆ ಮಳೆ ಗಾಳಿ ಅಂತಂದರೆ
ಮತ್ತು ಇಷ್ಟು ಐಟಮ್ ತೊಗೊಂಬಂದಿದ್ದೀವಿ ನೋಡಿ ಫ್ರೆಂಡ್ಸ್. ಇಷ್ಟು ಐಟಮ್ಗೆ ಎಷ್ಟಾಗಿರ್ಬೋದು ಊಹೆನೂ ಮಾಡೋಕ್ಕಾಗಲ್ಲ. ಹೂಕ್ಕೆ ಒಂದೂವರೆ ಸಾವಿರ ರೂಪಾಯಿ ಆಗೈತೆ. ಯಪ್ಪ ಏನು ಹಬ್ಬ ಮಾಡೋದು ನಮ್ಮಂಥ ಬಡವ್ರುಗಳು, ಏನು ಹಬ್ಬ ಮಾಡೋಕ್ಕಾಗುತ್ತೆ. ಸಿಂಪಲ್ಲಾಗಾದ್ರೂ ಆ ಖರ್ಚಾಗೋಷ್ಟು ಆಗೇ ಆಗುತ್ತೆ. ಗ್ರ್ಯಾಂಡಾಗಿ ಮಾಡಿದ್ರೆ ಇನ್ನೆಷ್ಟು ಖರ್ಚಾಗ್ಬೋದು ಯೋಚನೆ ಮಾಡಿ. ಯಪ್ಪ ಈಗಿನ ಕಾಲದಲ್ಲಿ ಏನಾರ ಕಾರ್ಯ ಮಾಡೋದು ಅವ್ರು ಇವ್ರನ್ನ ಕರೆಸಿ ಒಂದು 10 ಜನಕ್ಕೆ ಊಟ ಹಾಕೋದು ಅಂದರೆ ಸುಮ್ಮನೆ ಮಾತಾಗಲ್ಲ ಫ್ರೆಂಡ್ಸ್. ಅದು ತುಂಬಾ ಕಷ್ಟ ಆಗುತ್ತೆ. ಈಗಿನ ಕಾಲಕ್ಕೆ ಹೋಲಿಸ್ಕೊಂಡ್ರೆ ನಾವು ಅಷ್ಟೊಂದು ಅಡಬುಡಿ ಅಂತ ಇದು ಮಾಡ್ತಾಯಿದ್ರೆ, ಇವಳು ನೋಡಿ ಮಕ್ಕಳನ್ನ ನೋಡ್ಕೊಂಡು ಯಾವ ಥರ ಇದ್ದಾಳೆ ಅಂತ. ಇವತ್ತು ಹುಟ್ಟಿರೋ ಪಿಳ್ಳೆಗಳು ಇವು. ಅಲ್ಲಿಂದ ನೆಲ್ಲಿ ಮುರಿದೋಗಿ ಸುಮಾರು ದಿವಸ ಆಗಿತ್ತು, ಸೋರ್ತಾ ಇತ್ತು. ಅದಕ್ಕೋಸ್ಕರ ನೆಲ್ಲಿ ರೆಡಿ ಮಾಡ್ತಾವ್ರೆ. ಟೀ ಇಕ್ರಿ ಅಂತ ಹೇಳ್ಬಿಟ್ಟು ಬಂದು ರೆಡಿ ಮಾಡ್ತಾವ್ರೆ. ಆಮೇಲೆ ನಮ್ಮ ಅಜ್ಜಿದೀರಿಗೆ ನಾನು ಒಂದು ಕೆಲಸ ಕೊಟ್ಟೆ, ಅವರೆಕಾಯಿ ಸುಲಿಯ ಅಂಥದ್ದು. ಇವತ್ತು ಸಂಜೆನೇ ಬದನೆ ಇಟ್ಕೊಂಡಿದ್ದೀವಿ ಫ್ರೆಂಡ್ಸ್. ನಾನು ಸಂಜೆಗೆ ಒಂದು ಲಾಗ್ನ ನಾನು ಎಡಿಟ್ ಮಾಡಿ ಹಾಕ್ತೀನಿ. ಈ ಲಾಗ್ನ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಅಡುಗೆ ಮನೇಲಿ ಯಾರು ಮಾತಾಡ್ಸಿದ್ಯಾ ಬಂದವ್ರು ನೀನು ಅಂತ ರೋಡ್ ಹುಡ್ಕೊಂಡು ಏನ್ ಖುಷಿ ಆಗ್ಬಿಟ್ಟು ಟಮಿ ಯಾಕೋ ಟಮಿ ಯಾಕೆ ಅಷ್ಟೇ ಸುತ್ತಾದ ಸಾಕಾಯ್ತು ಸಮಾಧಾನ ಮಾಡ್ಕೊಳು. ಅದಕ್ಕೆ ಗಿಂಜ್ಕೊಂಡು ಕುಂತಿರೋದು ಈಗ ಅಲ್ಲಿ ಸುಧಾರಿಸ್ಕೊಂಡು ಕಿತ್ತೋದಾನೆ. ಕೈ ಕಚ್ಚಿದ್ದಿ ಬಾಯಲ್ಲಿ ನನ್ನ ಮೊನ್ನೆ. ಹೊಸ ಅವತಾರ ಆಡಲ್ಲ ಇವರು. ಬರಲಿ ಸುಸ್ತಾಗೋಯತ್ತೆ ಮಗ. ಟಮ್ ಟಮ್ ಕೊಡ